ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ತಾರಂದ್ರೆ, ದೇವಿ ಭಾಗವತದಲ್ಲಿ ವ್ಯಾಸರು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಮರ್ದನವನ್ನ ಮಾಡಿ ಅವರ ರಕ್ತದ ಕಣದೆ ಅವರ ರಕ್ತವನ್ನು ತಗೊಂಡು ತನ್ನ ಹಣೆಗಿಟ್ಕೊಂತಾಳಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಣುಮಕ್ಕಳು ಹಣೆ ಕುಂಕುಮ ಇಟ್ಕೊಂತಾರೆ. ಏನಕ್ಕೆ ಅಂದ್ರೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ, ಒಂದು ನೀನು ನನ್ನ ಜಗನ್ಮಾತೆಯ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರ್ಗಾದಂತ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆಯನ್ನು ನೀಡ್ಲಿಕ್ಕೆ ಕ್ಷತ್ರಿಯ ಪರಂಪರೆಯ ಪ್ರತೀಕವಾಗಿ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ರು. ಫ್ಯಾಷನ್ ಅನ್ನೋ ಹೆಸರಿನಲ್ಲಿ, ಮಾಡರ್ನಿಸಂ ಅನ್ನೋ ಹೆಸರಿನಲ್ಲಿ, ಸೋ ಕಾಲ್ಡ್ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಯುವಕ ಯುವತಿಯರು ಅಂತ. ನಮ್ಮ ಮನೇಲಿ ನಾವೇ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲಿ ವಯಸ್ಸಾದಂತ ಅಜ್ಜಿಯಂದಿರಿದ್ರೆ ಅವರ ಹಣೆ ಮೇಲಿರುವಂತ ಕುಂಕುಮವನ್ನು ಒಮ್ಮೆ ಗಮನಿಸಿ ನೋಡಿ. ಅದೇ ಮನೆಯಲ್ಲಿ ಯುವತಿಯರಿದ್ರೆ ಅವರ ಹಣೆನಲ್ಲಿರುವಂತ ಬೊಟ್ಟನ್ನ ಗಮನಿಸಿ ನೋಡಿ. ಹಿರಿಯರಾದ್ರೆ ಅವರ ಹಣೆನಲ್ಲಿ ಗುಂಡಾಗಿ ಒಂದು ಕುಂಕುಮವನ್ನ ಇಡುತ್ತಾರೆ, ದೊಡ್ಡದಾಗಿ ಕಾಣಿಸುತ್ತೆ ಯಾರಿಗಾದ್ರೂ. ಆದ್ರೆ ಈಗಿನ ಯುವತಿಯರು ಕುಂಕುಮ ಇಡ್ತಾರೆ ಒಂದು ಬಿಂದಿ ಅಷ್ಟೇ. ಎದುರಿಗಿರೋರು ಕಾಣಿಸುತ್ತೋ ಇಲ್ವೋ ಬೇಕಾಗಿಲ್ಲ, ಇಡಬೇಕು ಅಂತ ಮನ್ನಲ್ಲಿ ಹೇಳಿದಾರೆ, ಅದಕ್ಕೆ ಹಣೆ ಕುಂಕುಮ ಇಡ್ತಾ ಇದ್ದೀವಿ ಅಷ್ಟೇ ಅಂತ. ಕಾಲಕ್ರಮೇಣ ನಮ್ಮ ಸಂಸ್ಕೃತಿ ಕ್ಷೀಣಿಸ್ತಾ ಇರೋದು ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಅಣ್ಣವ್ರಾಗ್ಲೇ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು, ಫ್ಯಾಷನ್ ಅನ್ನೋ ಹೆಸರಿನಲ್ಲಿ, ಮಾಡರ್ನಿಸಂ ಅನ್ನೋ ಹೆಸರಿನಲ್ಲಿ, ಸೋ ಕಾಲ್ಡ್ ಆಧುನಿಕತೆ ಅನ್ನೋ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಯುವಕ ಯುವತಿಯರು ಅಂತ. ಆದ್ರಿಂದ ನಮ್ಮ ಮನೆ ಹೆಣ್ಮಕ್ಳಿಗೆ ತಿಳಿಸಿ ಹೇಳಬೇಕು, ಏನಕ್ಕೆ ಕುಂಕುಮ ಇಡಿ ಅಂತ ಹೇಳ್ತೀವಂದ್ರೆ, ಇದೇ ನವರಾತ್ರಿಯಲ್ಲಿ ನಾವು ದುರ್ಗೆಯ ಅವತಾರವನ್ನ ಆರಾಧಿಸ್ತೀವಿ. ಶುಂಭ ನಿಶುಂಭರ ಸಂಹಾರ ಮಾಡಿ ಶಾಂಭವಿ ಅವತಾರ ತಾಳಿ ನಿತ್ತಂತ ದುರ್ಗೆಯ ಅವತಾರ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ಹೇಳ್ತಾರಂದ್ರೆ, ದೇವಿ ಭಾಗವತದಲ್ಲಿ ವ್ಯಾಸರು ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ರಾಕ್ಷಸರ ಮರ್ದನವನ್ನ ಮಾಡಿ ಅವರ ರಕ್ತದ ಕಣದೆ ಅವರ ರಕ್ತವನ್ನು ತಗೊಂಡು ತನ್ನ ಹಣೆಗಿಟ್ಕೊಂತಾಳಂತೆ. ಅದರ ಪ್ರತೀಕವಾಗಿ ಇವತ್ತಿಗೂ ನಮ್ಮ ಹೆಣ್ಣುಮಕ್ಕಳು ಹಣೆ ಕುಂಕುಮ ಇಟ್ಕೊಂತಾರೆ. ಏನಕ್ಕೆ ಅಂದ್ರೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ, ಒಂದು ನೀನು ನನ್ನ ಜಗನ್ಮಾತೆಯ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿಟ್ಟು ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರ್ಗಾದಂತ ಪರಿಸ್ಥಿತಿಯೇ ನಿನಗೂ ಬರೋದು ಅಂತ ಎಚ್ಚರಿಕೆಯನ್ನು ನೀಡ್ಲಿಕ್ಕೆ ಕ್ಷತ್ರಿಯ ಪರಂಪರೆಯ ಪ್ರತೀಕವಾಗಿ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಹೇಳ್ಕೊಟ್ಟಿದ್ರು. ಈ ಕಾರಣದಿಂದ ಹಣೆ ಕುಂಕುಮ ಇಡಬೇಕು, ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕುಂಕುಮ ಇಡಬೇಕು ಅನ್ನೋದನ್ನ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ಇಂಥ ಸಂಸ್ಕೃತಿಯನ್ನ ಯಾವತ್ತೂ ನಮ್ಮ ಮನೆಯ ಯುವತಿಯಂದಿರಿಗೆ ಹೇಳ್ಕೊಡ್ತಿರೋ ಅವತ್ತಿನ ದಿನ ಆ ಹೆಣ್ಣು ಮಕ್ಕಳು ಸಂಸ್ಕೃತಿಯನ್ನ ಪಾಲಿಸ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ನೀವೇ ಈ ಕ್ಷಣ ಯೋಚನೆ ಮಾಡಿ ನೋಡಿ. ನಾನು ಈಗಲೇ ನಿಮ್ ಕಣ್ಣು ಮುಂದೆ ನಿಂತ್ಕೊಂಡು ಒಮ್ಮೆ ಮೊಘಲರ ರಾಣಿಯರನ್ನು ನೆನಪಿಸ್ಕೊಳ್ಳಿ ಅಂದಾಗ ನಮ್ಮ ಕಣ್ಣು ಮುಂದೆ ಹೆಚ್ಚೆಚ್ಚಂದ್ರೆ ಯಾವ ಭಾವಚಿತ್ರ ಬರುತ್ತೆ? ಕೈಯಲ್ಲೊಂದು ಗುಲಾಬಿ ಹೂಳನ್ನ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡು ಅಂತಃಪುರದಲ್ಲಿ ಕೂತಿರುವಂತ ಹೆಣ್ಮಗಳ ನೆನಪಾಗ್ಬೋದು ನಮಗೆ. ಅದೇ ಈ ಕ್ಷಣ ಒಮ್ಮೆ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಥವಾ ಇಂಗ್ಲೆಂಡಿನ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಯಾವ ಭಾವಚಿತ್ರ ಕಣ್ಣು ಮುಂದೆ ಬರುತ್ತೆ? ಅಲಂಕಾರ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ತಾನು ಸುಖವಾಗಿ ಕೂತಿರುವಂತ ಹೆಣ್ಣು ಮಗಳ ನೆನಪಾಗ್ಬೋದು. ಅದೇ ಒಮ್ಮೆ ಭಾರತದ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದಾಗ ನಮ್ಮ ಕಣ್ಣು ಮುಂದೆ ಈ ರೀತಿ ಅಲಂಕಾರ ಮಾಡಿಕೊಂಡು ಕೂತಿರುವಂತ ಹೆಣ್ಣು ಮಕ್ಕಳ ನೆನಪಾಗೋದಿಲ್ಲ. ಬದಲಾಗಿ ಕೈಯಲ್ಲಿ ಬಿಚ್ಚುಗತ್ತೆಯನ್ನು ಹಿಡಿದು ಕುದುರೆಯನ್ನೇರಿ ಕೂತು ಮೊಘಲರ ರುಂಡವನ್ನ ಚಂಡಾಡಿದಂತ ಬೆಳವಡಿ ಮಲ್ಲಮ್ಮನಂತ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ. ಕಾರಣ ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನ ತಯಾರು ಮಾಡಿದಂತ ರೀತಿಯಂತಹದ್ದು.